ಬರ್ರಿಪ್ಪ ದೋಸ್ತರ, ಇವತ್ತು ನಾವು ಬಯಾಲಜಿ ಸಬ್ಜೆಕ್ಟ್ ಬ್ಲೂ ಪ್ರಿಂಟ್ ಫಾರ್ ಫಸ್ಟ್ ಪಿ ಯು ಸಿ ಅದನ್ನು ನೋಡಕತ್ತೇವ್ರಿ. ಬ್ಲೂ ಪ್ರಿಂಟ್ ಈಗಾಗಲೇ ನಮ್ಮ ಕರ್ನಾಟಕ ಸ್ಟೇಟ್ ಬಯಾಲಜಿಕಲ್ ಲೆಕ್ಚರರ್ಸ್ ಮಾಡಿಬಿಟ್ಟಾರ ಬ್ಲೂ ಪ್ರಿಂಟ. ಬರ್ರಿ ಒಂದೊಂದಾಗಿ ನೋಡ್ಕೊತ ಹೋಗಮ್ಮು. ನಿಮಗೊಂದು ಐಡಿಯಾ ಸಿಗ್ತೈತಿ ಯಾವ ಚಾಪ್ಟರ್ ಅಂತ ಎಷ್ಟೆಷ್ಟು ಮಾರ್ಕ್ಸ್ ಬರ್ತೈತಿ, ಯಾವ ಚಾಪ್ಟರ್ನಾಗ ಎಷ್ಟು ಓದಬೇಕು, ಯಾವ ಚಾಪ್ಟರ್ನಾಗ 5 ಮಾರ್ಕ್ಸ್ನು ಬರೋಂಗಿಲ್ಲ ಗೊತ್ತಾಕೈತಿ. ನೋಡೋಣ ಫಸ್ಟ್ ನಮ್ಮ ಚಾಪ್ಟರ್ ಯಾವುದಂದ್ರೆ ಲಿವಿಂಗ್ ವರ್ಲ್ಡ್. ನಾವು ಫಸ್ಟ್ ಚಾಪ್ಟರ್ ಲಿವಿಂಗ್ ವರ್ಲ್ಡ್. ಇದ್ರ ಮಾರ್ಕ್ಸ್ ವೇಟೇಜ್ ಎಷ್ಟೈತಂದ್ರೆ ಎರಡು ಐತ್ರಿ. ಇದ್ರ ಮಾರ್ಕ್ಸ್ ವೇಟೇಜ್ ಎಷ್ಟೈತಂದ್ರೆ 2 ಐತ್ರಿ. ಪಾರ್ಟ್ ಎ ಒಳಗೆ MCQ ಒಳಗೆ 2 ಕ್ವಶನ್ ಬರ್ತಾವ್ರಿ. ಟೋಟಲ್ ಕ್ವಶನ್ 2 ಐತ್ರಿ. ಇದ್ರೊಳಗೆ 2 ಮಾರ್ಕ್ಸಿಂದು, 3 ಮಾರ್ಕ್ಸಿಂದು, 5 ಮಾರ್ಕ್ಸಿಂದು ಯಾವುವು ಬರೋದಿಲ್ಲ ರೀ. ನೆಕ್ಸ್ಟ್ ಬರೋದು ಬಯಾಲಜಿಕಲ್ ಕ್ಲಾಸಿಫಿಕೇಷನ್ ರೀ. ಇದ್ರ ಮಾರ್ಕ್ಸ್ ವೇಟೇಜ್ 4 ಐತ್ರಿ. ಇದು ಒಂದು MCQ ಬರ್ಬೋದು ರೀ, ಬಿಟ್ರೆ ಒಂದು 3 ಮಾರ್ಕ್ಸಿಂದ ಬರ್ಬೋದು ರೀ, ಬಿಟ್ರೆ 2 ಮಾರ್ಕ್ಸಿಂದು, 5 ಮಾರ್ಕ್ಸಿಂದು ಇಲ್ಲಿ ಯಾವ ಬರೋದಿಲ್ಲ ರೀ. ಇಲ್ಲಿ ಟೀಚಿಂಗ್ ವರ್ಸಿಂದ ಇಗ್ನೋರ್ ದಿಸ್ ಪಾರ್ಟ್. ನೆಕ್ಸ್ಟ್ ಪ್ಲಾಂಟ್ ಕಿಂಗ್ಡಮ್ದು ಟೋಟಲ್ ಮಾರ್ಕ್ಸ್ ವೇಟೇಜ್ ಐತಿ 6 ರೀ. ಒಂದು MCQ ರೀ, 2 ಮಾರ್ಕ್ಸಿಂದ ಒಂದು ರೀ, 3 ಮಾರ್ಕ್ಸಿಂದ ಒಂದು ರೀ, ಟೋಟಲ್ 6 ಮಾರ್ಕ್ಸ್ ಆಯ್ತು ರೀ. ನೆಕ್ಸ್ಟ್ ಬರೋದು ಎನಿಮಲ್ ಕಿಂಗ್ಡಮ್ ಒಳಗೆ ಏನಪ್ಪ ಅಂದ್ರೆ ಇದು ಸ್ವಲ್ಪ ದೊಡ್ಡ ಚಾಪ್ಟರ್ ರೀ. ಇಲ್ಲಿ ನಿಮ್ಗೆ ಟೋಟಲ್ 8 ಮಾರ್ಕ್ಸ್ ಬರ್ತಾವೆ ರೀ. 8 ಮಾರ್ಕ್ಸ್ ಒಳಗೆ ಒಂದು MCQ, ಒಂದು 2 ಮಾರ್ಕ್ಸಿಂದು ಮತ್ತೊಂದು 5 ಮಾರ್ಕ್ಸಿಂದು ಇಲ್ಲಿ ಐತೆ ನೋಡ್ರಿ. ಇಲ್ಲಿ 5 ಮಾರ್ಕ್ಸಿಂದು ಎನಿಮಲ್ ಕಿಂಗ್ಡಮ್ನಾಗ ಬರ್ತೈತಿ, ಅದನ್ನು ನೋಡ್ಕೊಳ್ರಿ, ಇಂಪಾರ್ಟೆಂಟ್ ರೀ ಇದು. ನೆಕ್ಸ್ಟ್ ಅದಾವ್ರಿ ಮಾರ್ಫಾಲಜಿ ಫ್ಲವರಿಂಗ್ ಪ್ಲಾಂಟ್ಸ್ ನೋಡ್ಕೊರಿ, ಅನಾಟಮಿ ಫ್ಲವರಿಂಗ್ ಪ್ಲಾಂಟ್ಸ್ ನೋಡ್ಕೊರಿ, ಸ್ಟ್ರಕ್ಚರ್ ಆರ್ಗನೈಜೇಷನ್ ಇನ್ ಆ್ಯನಿಮಲ್ಸ್. ಇವು ಸಣ್ಣ ಚಾಪ್ಟರ್, ಸ್ಮಾಲ್ ಕ್ವಶನ್ಸ್ ಬರ್ತಾವ್ರಿ. 2, 3, 4 ಮಾರ್ಕ್ಸಿನೂ ಅಷ್ಟು ಬರ್ತಾವ್ರಿ. ಸೆಲ್ ದ ಯೂನಿಟ್ ಆಫ್ ಲೈಫ್ ಇಲ್ಲಿ ಐತೆ ನೋಡ್ರಿ. ಟೋಟಲ್ ಇಲ್ಲಿ 10 ಮಾರ್ಕ್ಸ್ ನಿಮ್ಗೆ ಸಿಗ್ತಾವ್ರಿ. ಯಾವ ಚಾಪ್ಟರ್ನಾಗೂ 10 ಮಾರ್ಕ್ಸಿಂದ ಬಂದಿಲ್ಲ ರೀ. ಇಲ್ಲಿ ನಿಮಗೆ 10 ಮಾರ್ಕ್ಸಿಂದ ವೇಟೇಜ್ ಮಾರ್ಕ್ಸ್ ಸಿಗ್ತೈತೆ ರೀ. ಇದ್ರೊಳಗೆ ಏನಪ್ಪ ಅಂದ್ರೆ 3 MCQ ಬರ್ತಾವ್ರಿ, ಒಂದು 2 ಮಾರ್ಕ್ಸಿಂದು ಮತ್ತು ಒಂದು 5 ಮಾರ್ಕ್ಸಿಂದು. ಇಲ್ಲಿ ಯಾವುದೇ ಥರನಾದ 3 ಮಾರ್ಕ್ಸಿನ ಕ್ವಶನ್ ಯಾವ ಥರನ ಇದಿಲ್ಲ ರೀ, ನೋಡ್ಕೊಳ್ರಿ. ಟೋಟಲ್ 5 ಕ್ವಶನ್ ಬರ್ತಾವ್ರಿ ಇಲ್ಲಿಂದ. ಬಯೋಮಾಲಿಕ್ಯೂಲ್ಸ್ ರೀ, ಅದು ಇಂಪಾರ್ಟೆಂಟ್ ರೀ, 6 ಮಾರ್ಕ್ಸಿಗೆ ಬರ್ತೈತೆ ರೀ. ಒಂದು MCQ ರೀ, ಒಂದು 5 ಮಾರ್ಕ್ಸಿಂದ ರೀ. ಇಲ್ಲಿ 5 ಮಾರ್ಕ್ಸಿಂದ ಇಂಪಾರ್ಟೆಂಟ್ ಐತ್ರಿ. ಇದು ಬಿಟ್ರೆ ಸೆಲ್ ಸೈಕಲ್ ಆ್ಯಂಡ್ ಸೆಲ್ ಡಿವಿಷನ್ ರೀ, ಇವಂದು ಆಯ್ತು ರೀ. ಈಗ ನೆಕ್ಸ್ಟ್ ಇವೇನು 3 ಅದಾವಲ್ಲ ರೀ, ಯಾವ್ಯಾವು ಫೋಟೋಸಿಂಥಸಿಸ್ ಇನ್ ಹೈಯರ್ ಪ್ಲಾಂಟ್ಸ್, ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್, ಪ್ಲಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಈ 3 ಪಾಠದಾನು ನಮಗೆ 5 ಮಾರ್ಕ್ಸಿನೂ 3 ಕ್ವಶನ್ ಬರ್ತಾವ್ರಿ. ಈ 3 ಪಾಠದಾನಿಂತ್ರ ಚೆಕ್ ಮಾಡ್ಕೊಳ್ರಿ. ಮತ್ತು ಮ್ಯಾಗಿನೂ ಇವೆರಡರಂತ್ರ ಒಂದೊಂದು MCQ ಬರ್ತೈತೆ ರೀ. ಬಿಟ್ರೆ ಈ ಕಡೆ ಕೆಳಗೆ ಪ್ಲಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಐತಲ್ಲ ರೀ, ಇಲ್ಲಿ 1 ಮಾರ್ಕ್ಸಿನ MCQ ಯಾವ ಇಲ್ಲ ರೀ, ಮತ್ತು 1 ಮಾರ್ಕ್ಸಿಂದ 2 ಮಾರ್ಕ್ಸಿನ ಒಂದು ಬರ್ಬೋದು ರೀ. ಆದರೆ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಇರೋದಂದ್ರೆ ಇವು 3 ಚಾಪ್ಟರ್ ಅದಾವಲ್ಲ ರೀ, ಈ 3 ಚಾಪ್ಟರ್ನಾಗಿಂತ್ರ 5 ಮಾರ್ಕ್ಸಿನ ಬರ್ತಾವ್ರಿ ಇಲ್ಲಿ. ಅದನ್ನ ಬಿಟ್ಟರೆ ನೆಕ್ಸ್ಟ್ ಬ್ರೀತ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್, ಇದು ನಮಗೆ ಮಾರ್ಕ್ಸ್ ವೇಟೇಜು 5 ಮಾರ್ಕ್ಸ್ ಐತೆ ರೀ. ಅದನ್ನು ಚೆಕ್ ಮಾಡ್ಕೋರಿ. ಬಾಡಿ ಫ್ಲೂಯಿಡ್ಸ್ ಆ್ಯಂಡ್ ಸರ್ಕ್ಯುಲೇಷನ್, ಎಕ್ಸ್ಕ್ರೇಟರಿ ಪ್ರಾಡಕ್ಟ್ಸ್ ಆ್ಯಂಡ್ ದೇರ್ ಎಲಿಮಿನೇಷನ್, ಲೊಕೊಮೋಷನ್ ಆಫ್ ಮೂಮೆಂಟ್. ಈ 3 ಚಾಪ್ಟರ್ನಾಗಿಂತ್ರ ಅಗೇನ್ ನಿಮಗೆ 5 ಮಾರ್ಕ್ಸ್ನ ಬರ್ತಾವೆ ರೀ. ಬಿಟ್ಟರೆ ನೆಕ್ಸ್ಟ್ ನ್ಯೂರಲ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಒಳಗೆ ನಿಮ್ಮ ಮಾಡಿ 3 ಮಾರ್ಕ್ಸಿನ ಒಂದು ಬರ್ತೈತೆ ರೀ, ಒಂದು MCQ ಬರ್ತೈತೆ ರೀ. ಇಲ್ಲಿ 2 ಮಾರ್ಕ್ಸಿಂದ 5 ಮಾರ್ಕ್ಸಿಂದ ಯಾವುದೇ ಥರನದಿಲ್ಲ ರೀ. ಲಾಸ್ಟ್ 19ನೇ ಚಾಪ್ಟರ್ ಒಳಗೆ ಕೆಮಿಕಲ್ ಕಂಟ್ರೋಲ್ ಆ್ಯಂಡ್ ಇಂಟಿಗ್ರೇಷನ್ ಒಳಗೆ ನಿಮಗೆ ಟೋಟಲ್ 6 ಮಾರ್ಕ್ಸ್ ಬರ್ತಾವೆ ರೀ. 6 ಮಾರ್ಕ್ಸ್ ಒಳಗೆ ಒಂದು MCQ ಬಿಟ್ರೆ ಒಂದು 5 ಮಾರ್ಕ್ಸಿಂದ ರೀ. ಟೋಟಲ್ ಇಲ್ಲಿ 2 ಕ್ವಶನ್ ಬರ್ತಾವೆ ರೀ. ಚೆಕ್ ಮಾಡ್ಕೊರಿ. ಟೋಟಲ್ ಎಲ್ಲ ಎಕ್ಸ್ಟ್ರಾ ಎಲ್ಲ ಹಿಡಿದ್ರೆ ನಿಮ್ಗೆ 105 ಮಾರ್ಕ್ಸ್ ಆತು ರೀ. ಬಿಟ್ರೆ ಟೋಟಲ್ 20 MCQ ರೀ. ಇವು ಅಕಾರ್ಡಿಂಗ ನಿಮ್ಮ ಗೊತ್ತೈತಿ, ಚೆಕ್ ಮಾಡ್ಕೊಳ್ರಿ. ಇಷ್ಟೈತೆ ನೋಡಿರಿ ಬ್ಲೂ ಪ್ರಿಂಟ. ಮತ್ತು ಇದು ಕೆಳಗೆ ಗೈಡ್ಲೈನ್ಸ್ ಇರೋದು ಇಷ್ಟ ರೀ, ಮತ್ತೇನಿಲ್ಲ ರೀ. ಟೋಟಲ್ ನಿಮಗಿಷ್ಟ ಬ್ಲೂ ಪ್ರಿಂಟ್ ಐತ್ರಿ. ಅದಕ್ಕೆ ಚಂದಂಗೆ ಬ್ಲೂ ಪ್ರಿಂಟ್ ನೋಡ್ಕೊಂಡು ಸ್ಟಡಿ ಮಾಡಿರಿ. ಈಗ ಉದಾಹರಣೆಗೆ ಇಲ್ಲಿ ನೋಡಿರಿ, ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್, ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್. ಇಲ್ಲಿ ನೀವು ಸುಮ್ಮನೆ 5 ಮಾರ್ಕ್ಸಿಂದು ಅಥವಾ 3 ಮಾರ್ಕ್ಸಿನಾಗಲಿ ಇದು ಆಗಲಿ ಯಾವ ಬರೋಂಗಿಲ್ಲ ರೀ. ನೀವು ಸುಮ್ಮನೆ ಅದ್ರ ಮೇಲೆ ಟೈಮ್ ವೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ. ಅದಕ್ಕೆ ಕರೆಕ್ಟ್ ನೋಡ್ಕೊಳ್ರಿ. ಮತ್ತು ಯಾವ ಹೈಯೆಸ್ಟ್ ಅದಾವಲ್ಲ ರೀ, ಹೈಯೆಸ್ಟ್ ಮಾರ್ಕ್ಸ್ ನಿಮ್ಗೆ ಕೊಡುವ ಸೆಲ್ ದ ಯೂನಿಟ್ ಆಫ್ ಲೈಫ್ ಆಯಿತು, ಮತ್ತು ಅನಿಮಲ್ ಕಿಂಗ್ಡಮ್ ಆಯಿತು.
ಈ ಎರಡು ಚಾಪ್ಟರ್ ಮ್ಯಾಗ ಸ್ವಲ್ಪ ಗಮನ ಕೊಡ್ರಿ. ಯಾಕೆ ಇಲ್ಲಿ ವೇಟೇಜ್ ಮಾರ್ಕ್ಸ್ 10 ಐತ್ರಿ, ಇಲ್ಲಿ 8 ಐತ್ರಿ. ಅದಕ್ಕೆ ನಿಮಗೆ ಇದು ಹೆಚ್ಚಿನ ಮಾರ್ಕ್ಸ್ ಕೊಡ್ಬೋದು ರೀ. ಉಳ್ಕಿದ್ದು ಮತ್ತು 6 ಮಾರ್ಕ್ಸ್ ಎಲ್ಲಿಂದ ಬರ್ತಾವೆ, 4-5 ಮಾರ್ಕ್ಸ್ ಎಲ್ಲಿಂದ ಬರ್ತಾವೆ ನೋಡ್ಕೊಳ್ರಿ. ಇಲ್ಲಾಂದ್ರೆ ಒಂದು ಸ್ಕ್ರೀನ್ಶಾಟ್ ತೊಗೊಂಬಿಟ್ರಿ, ಕ್ಲೀನಾಗಿ ಗೊತ್ತಾಗ್ಬಿಡ್ತೈತಿ. ಸೊ ಇದಿಷ್ಟು ಬ್ಲೂ ಪ್ರಿಂಟ್ ಐತ್ರಿ, ಚೆನ್ನಾಗಿ ಸ್ಟಡಿ ಮಾಡಿರಿ.